ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಮಂಡಕ್ಕಿ ಮಿರ್ಚಿ. ಗೆಳೆಯರೆ, ಇದು 19th ಮೇನ್ ರೋಡ್, ವಿಘ್ನೇಶ್ವರ ಲೇಔಟ್, MEI ಲೇಔಟ್, ಆಪೋಸಿಟ್ ಟು ಮಾರುತಿ ಮೆಡಿಕಲ್ಸ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಬಜ್ಜಿ, ಗಿರ್ಮಿಟ್ ಮತ್ತೆ ಈರುಳ್ಳಿ ಪಕೋಡ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಇಷ್ಟಲ್ದಲೆ ನಿಮ್ಗೆ ಬೇರೆ ಬಜ್ಜಿ, ಬೋಂಡ, ಖಾರ ಬೂಂದಿ, ಸೇವು ಇದೆಲ್ಲ ಸಿಗುತ್ತೆ. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಮತ್ತೆ ತಿನ್ಬೇಕು ಅನ್ನೋಷ್ಟರ ಮಟ್ಟಿಗೆ ರುಚಿಯಾಗಿರುತ್ತೆ. ಹಾಗಾಗಿ ನೀವು ಕೂಡ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಈರುಳ್ಳಿ ಪಕೋಡ. ಇದು ಹಾಗೆ ಇದು ಈರುಳ್ಳಿ ಬೋಂಡ ನೋಡಿ ಫ್ರೆಂಡ್ಸ್. ಇದು ತುಂಬಾನೇ ಸಖತ್ತಾಗಿ ಸಾಫ್ಟ್ ಆಗಿ ಸಖತ್ ಟೇಸ್ಟಿ ಆಗಿರುತ್ತೆ. ನೋಡಿ ಏನ್ ಸೂಪರ್ ಆಗಿ ಕಾಣ್ತಾ ಇದೆಯಲ್ಲ ಈರುಳ್ಳಿ ಬೋಂಡ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಏನ್ ತಗೊಂಡಿದ್ರಿ ಇವಾಗ? ಗಿರ್ಮಿಟ್ಟು ಮತ್ತೆ ಕ್ಯಾಪ್ಸಿಕಮ್ ಉಪ್ಪನ್ ಮಸಾಲೆ. ಓಕೆ, ಹೇಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ. ಇದು 3ನೇ ಸಲ ಬರ್ತಾ ಇರೋದು. ಓಕೆ, ನಾವು ತುಂಬಾ ದೂರದಿಂದ ಈ ಟೇಸ್ಟ್ ಇಷ್ಟ ಆಗಿ ಬರೋದು ಪದೇ ಪದೇ. ಏನೇನ್ ಟೇಸ್ಟ್ ಮಾಡಿದಿರಾ ಇಲ್ಲಿ? ಎಲ್ಲಾ ತರದ ಬಜ್ಜಿ ಬೋಂಡಗಳು, ಗಿರ್ಮಿಟ್ಟು ಮತ್ತೆ ಮಿರ್ಚಿ, ಮಂಡಕ್ಕಿ. ಓಕೆ, ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಗಿರ್ಮಿಟ್ಟು. ಗಿರ್ಮಿಟ್ ತುಂಬಾ ಇಷ್ಟ. ಇದು ರೀಸೆಂಟ್ ಆಗಿ ಓಪನ್ ಆಗಿದೆ, ಸೊ ಅವಾಗ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಮತ್ತೆ ಬರ್ಬೇಕು ಅನಿಸ್ತಾ ಬರ್ತಾ ಇದ್ದೀರಾ? ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ? ದಯವಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ಸ್ಟೂಡೆಂಟ್ಸ್ ಮಕ್ಕಳಿಗೆ, ಏಜ್ ಗ್ರೂಪ್ ಗೆ ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ ಫುಡ್ ಅಂಗಡಿಗಳು. ಸೊ ಬರ್ತಾ ಇರಿ, ಇಲ್ಲಿ ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ನಾರ್ಮಲ್ ಚಾಟ್ಸ್ ತಿನ್ನೋದಲ್ಲೂ ಈ ತರ ತಿಂದ್ರೆ ಸ್ವಲ್ಪ ಚೆನ್ನಾಗೂ ಇರುತ್ತೆ, ಮತ್ತೆ ಸ್ಮಾಲರ್ ಬಿಸ್ನೆಸ್ ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇದು ನೋಡಿ ಖಾರ ಬೂಂದಿ, ಸೇವು, ಮಿಕ್ಸ್ಚರು ಎಲ್ಲ ಮಾಡ್ತಾರೆ. ಹಾಗೆ ಮೆಣಸಿನಕಾಯಿ ಬಜ್ಜಿ ಜೊತೆ ಖಾರ ಕೊಡ್ತಾರೆ, ಸಖತ್ತಾಗಿರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದು ಗಿರ್ಮಿಟ್ಟಿಗೆ ಮಾಡೋಂಥ ಇದು ಗೊಜ್ಜಿದು ಸಖತ್ತಾಗಿರುತ್ತೆ ಗಿರ್ಮಿಟ್ಟು. ಈಗ ಆಲೂ ಬೋಂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡೋಣ. ಹಾಗೆ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲ್ ಮಿರ್ಚಿ, ಮಂಡಕ್ಕಿ, ನರ್ಗಿಸ್ಸು ಟೇಸ್ಟ್ ಮಾಡಬೇಕು ಅಂದರೆ ದಾವಣಗೆರೆ ಮಂಡಕ್ಕಿ ಮಿರ್ಚಿ MEI ಲೇಔಟ್ ಹತ್ರ ಇದೆ, ಆಪೋಸಿಟ್ ಟು ಮಾರುತಿ ಮೆಡಿಕಲ್ಸ್ ಇದೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಹಾಗೆ ಈಗ ಮಂಡಕ್ಕಿ ಒಗ್ಗರಣೆ ಆಗ್ತಾ ಇದ್ದಾರೆ ಸ್ನೇಹಿತರೆ, ನರ್ಗಿಸ್ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಒಗ್ಗರಣೆ ಆಗ್ತಾ ಇದ್ದಾರೆ. ಬನ್ನಿ, ಏನೇನ್ ಆಗ್ತಾ ಇದ್ದಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡೋಣ. ನೋಡಿ, ನರ್ಗಿಸ್ಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಏನ್ ಸಖತ್ ಕಾಣ್ತಾ ಇದೆ ನೋಡಿ, ನರ್ಗಿಸ್ ಮಂಡಕ್ಕಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ. ಕಾಶಿನಾಥ್ ಅಂತ ಸರ್. ಏನ್ ತಗೊಂಡಿದ್ರಿ ಇವಾಗ? ನಾವು ಗಿರ್ಮಿಟ್ ತಗೊಂಡಿದೀವಿ ಸರ್. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬೇರೆಯವ್ರಿಗೂ ರೆಫರ್ ಮಾಡಿ, ಇಲ್ಲೇ ಬಗ್ಲಗುಂಟೆಯಲ್ಲಿ ಇರೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಗಂತೂ ಇಷ್ಟ ಆಯ್ತು ಸರ್. ಈ ಸರೌಂಡಿಂಗ್ ಅಲ್ಲಿ ಈ ರೀತಿ ಮಿರ್ಚಿ ಮಂಡಕ್ಕಿ ಎಲ್ಲರೂ ಈ ಕಡೆ ಎಲ್ಲೂ ಸಿಗಲ್ಲ ಸರ್. ವಿಡಿಯೋ ಸ್ಕೂಲ್ ಹತ್ರ ಒಂದಿದೆ, ಬಿಟ್ರೆ ಇಲ್ಲೇ ಇರೋದು. ಓಕೆ, ಏನೇನ್ ಟೇಸ್ಟ್ ಮಾಡಿದೀರಾ ಇಲ್ಲಿ? ಈಗ ನಾವು ಮಂಡಕ್ಕಿ ಬಜ್ಜಿ ತಗೊಂಡಿದೀವಿ. ಓಕೆ, ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಗಿರ್ಮಿಟ್ ಇಷ್ಟ ಆಯ್ತು ಸರ್. ಗಿರ್ಮಿಟ್. ಮಿರ್ಚಿನೂ ಚೆನ್ನಾಗಿದೆ ಸರ್. ಓಕೆ, ಮಿರ್ಚಿ ಏನ್ ಖಾರ ಅನ್ಸಲ್ವಾ ನಿಮ್ಗೆ? ಖಾರ ಏನ್ ಅಷ್ಟೊಂದು ಅನ್ಸಲ್ಲ ಸರ್. ನಾವು ಉತ್ತರ ಕರ್ನಾಟಕದವರೆ, ಖಾರ ಜಾಸ್ತಿನೇ ತಿನ್ನೋದು. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರ ಇಲ್ಲಿ? ಇವತ್ತೇ ಬಂದಿರೋದು ಸರ್. ನೆಕ್ಸ್ಟ್ ಟೈಮ್ ರೆಗ್ಯುಲರ್ ಆಗಿ ಬರ್ತೀವಿ. ತುಂಬಾ ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು ಸರ್. ಓಕೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬೇರೆಯವ್ರಿಗೂ ರೆಫರ್ ಮಾಡಿ, ಒಂದ್ಸಲ ಬಂದು ಟ್ರೈ ಮಾಡಿ, ನೆಕ್ಸ್ಟ್ ನೀವೇ ಬರ್ತೀವಿ. ಓಕೆ,
ಥ್ಯಾಂಕ್ ಯು ಸರ್. ಹಾಗೆ ಕ್ವಾಲಿಟಿಲಿ ಮಾತ್ರ ಕಾಂಪ್ರಮೈಸೇ ಆಗಲ್ಲ, ತುಂಬಾನೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಸಖತ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು, ಅಷ್ಟರ ಮಟ್ಟಿಗೆ ರುಚಿಯಾಗಿರ್ತವೆ. ನೋಡಿ ಮೆಣಸಿನ್ಕಾಯಿ ನೋಡಿ ಎಷ್ಟು ಸಖತ್ತಾಗಿದೆ. ಅದು ಕೊಟ್ಟೂರಿಂದ ತರಿಸೋದು ಮೆಣಸಿನ್ಕಾಯಿ. ಅದು ನೋಡಿ ಈ ರೀತಿ ಚಟ್ನಿ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಕೊಡ್ತಾರೆ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ರಾಜಶೇಖರ್ ಹಿರೇಮಠ. ಸರ್, ಏನ್ ತಗೊಳ್ತಾ ಇದ್ದೀರಿ ಇವಾಗ? ನಾವು ಮಂಡಕ್ಕಿ ಮಿರ್ಚಿ ತಗೊಂತಾ ಇದೀವಿ. ಓಕೆ. ಸೊ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್? ಮೊದಲು ಇಲ್ಲಿರೋ ಎಲ್ಲ ಐಟಮ್ನು ಟೇಸ್ಟ್ ಮಾಡಿದ್ವಿ. ಗಿರ್ಮಿಟ್ ಮಾಡಿದ್ವಿ, ಖಾರ ಮಂಡಕ್ಕಿ, ಮಿರ್ಚಿ, ಓಕೆ, ಹೋಂಡಾ ಎಲ್ಲ ತಿಂದಿದ್ವಿ. ಮೊದಲು ಇವರು ಕಿರ್ವಾಸ್ಕರ್ ಲೇಔಟ್ ಅಲ್ಲಿ ಇದ್ರು. ಓಕೆ. ಅಲ್ಲಿಂದಾನೆ ಬರ್ತಾ ಇದೀವಿ ನಾವು. ಇವಾಗ ಮನೆ ಹತ್ರನೇ ಬಂದಿದ್ದಾರೆ, ಸೊ ಇನ್ನು ಜಾಸ್ತಿ ರೆಗ್ಯುಲರ್ ಆಗಿ ಬರ್ತಾ ಇದೀವಿ. ಓಕೆ. ನಾವು ನಾರ್ತ್ ಕರ್ನಾಟಕ ಇರೋದ್ರಿಂದ ನಮ್ಗೆ ಈವ್ನಿಂಗ್ ಸ್ನಾಕ್ಸ್ ಇದು ಬೇಕೇ ಬೇಕು. ನಾವು ಡೈಲಿ ತಿಂತಾನೆ ಇರ್ತೀವಿ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ಗಿರ್ಮಿಟ್ಟು ಮಿರ್ಚಿ. ಗಿರ್ಮಿಟ್ಟು ಮತ್ತೆ ಮಿರ್ಚಿ. ಹೌದು, ಆ ಕಾಂಬಿನೇಷನ್ ಇಷ್ಟ. ಓಕೆ, ಅದು ತುಂಬಾ ಚೆನ್ನಾಗಿರುತ್ತೆ. ಹೌದು. ಮಿರ್ಚಿ ತುಂಬಾ ಖಾರ ಅನ್ಸಲ್ವಾ? ಇಲ್ಲ, ನಾವು ಮಿರ್ಚಿ ಸಮೇತನೇ ತಿಂತೀವಿ, ಸಪರೇಟ್ ಆಗಿ ತಿನ್ನಲ್ಲ. ಮೆಣಸಿನಕಾಯಿ ಸಮೇತನೇ ತಿಂತೀವಿ. ಓಕೆ. ಸೊ ನಾರ್ತ್ ಕರ್ನಾಟಕದಲ್ಲಿ ಅದು ರೆಗ್ಯುಲರ್ ಪ್ರಾಕ್ಟೀಸ್ ಇರೋದ್ರಿಂದ ಎಲ್ಲರೂ ಹಾಗೆ ತಿನ್ನೋದು ನಾವು. ರೆಗ್ಯುಲರ್ ಬರ್ತಾ ಇರ್ತೀರಲ್ಲ? ಬರ್ತಾರೆ, ರೆಗ್ಯುಲರ್ ಆಗಿ ಬರ್ತಾ ಇದೆ. ಅವ್ರು ಬಂದಾಗಿಂದ ಬಂದು ತಿಂಗಳಾಯ್ತು, ಅವ್ರು ಆಲ್ರೆಡಿ 4 ಸರ್ತಿ ಬಂದಿದ್ರು. ಓಕೆ. ಈ ಸರೌಂಡಿಂಗ್ ಅಲ್ಲಿ ಇಷ್ಟು ರುಚಿಯಾದ ಮಿರ್ಚಿ ಮಂಡಕ್ಕಿ ಯಾವ್ದು ಇಲ್ಲ, ಹತ್ತಿರದಲ್ಲಿ ಯಾವ್ದು ಇಲ್ಲ. ಇದಕ್ಕೋಸ್ಕರ ನಾವು ಕಿರ್ಲಾಸ್ಕರ್ ಲೇಔಟ್ ಅವ್ರಿಗೆ ಹೋಗ್ತಾ ಇದೀವಿ ರೆಗ್ಯುಲರ್ ಆಗಿ. ಓಕೆ. ಸೊ ಫಾರ್ಚುನೇಟ್ಲಿ ಹತ್ರ ಬಂದಿದೆ, ಸೊ ಬೇಗ ಬರ್ತಾ ಇದೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಖಂಡಿತ ಬಂದು ಟ್ರೈ ಮಾಡಿ. ಇದು ಅಥೆಂಟಿಕ್ ಟೇಸ್ಟ್ ಆಫ್ ನಾರ್ತ್ ಕರ್ನಾಟಕ. ಟ್ರೈ ಮಾಡಿ, ಡೆಫಿನೆಟ್ಲಿ ವಿಲ್ ನೋ ರಿಗ್ರೆಟ್ ಇಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇಷ್ಟೊಂದು ರುಚಿಯಾದ ಉತ್ತರ ಕರ್ನಾಟಕ ಪಕ್ಕಾ ಸ್ಟೈಲ್ ಮಿರ್ಚಿ ಮಂಡಕ್ಕಿ ಅಂಗಡಿ ಎಲ್ಲಿದೆ ಅಂತ ಇದ್ದೀರಾ? MA ಲೇಔಟ್, 19th ಮೇನ್ ರೋಡ್, ಆಪೋಸಿಟ್ ಟು ಮಾರುತಿ ಮೆಡಿಕಲ್ಸ್, ವಿಘ್ನೇಶ್ವರ ಲೇಔಟ್ ಇಲ್ಲಿದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ರವೀಂದ್ರನಾಥ್ ಅಂತ ಹೇಳ್ಬೇಕಾ ಸರ್? ಏನ್ ತಗೊಂಡ್ರಿ ಇವಾಗ ಇಲ್ಲಿ? ನಾವು ಈರುಳ್ಳಿ ಪಕೋಡ, ಮಿರ್ಚಿ, ಗಿರ್ಮಿಟ್ಟು, ಓಕೆ, ಎಲ್ಲ ತಗೊಂಡ್ವಿ. ಬಹಳ ಚೆನ್ನಾಗಿದೆ. ಓಕೆ. ಎಲ್ಲ ಒರಿಜಿನಲ್ ಕಡ್ಲೆ ಹಿಟ್ಟು ಮಾಡ್ತಾರೆ. ರುಚಿನೂ ಚೆನ್ನಾಗಿರುತ್ತೆ. ಓಕೆ. ಇವರು ರುಚಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಓಕೆ. ಇವ್ರ ಹತ್ರ ಗಿರ್ಮಿಟ್ಟು, ದಾವಣಗೆರೆ ಮಿರ್ಚಿ, ಅವಲಕ್ಕಿ, ಸೇಬು ಎಲ್ಲ ಸಿಗುತ್ತೆ. ಎಲ್ಲ ಒರಿಜಿನಲ್ ಕಡ್ಲೆ ಹಿಟ್ಟಿಂದ ಮಾಡ್ತಾರೆ. ಸನ್ಪ್ಯೂರ್ ಆಯಿಲ್ ಬಳಸ್ತಾರೆ. ಓಕೆ. ಎಲ್ಲ ಚೆನ್ನಾಗಿರುತ್ತೆ, ಹೆಲ್ತ್ಗೆ ಒಳ್ಳೇದು. ನೀವ್ ಏನೇನ್ ಟೇಸ್ಟ್ ಮಾಡಿದೀರಾ ಸರ್ ಇಲ್ಲಿ? ಗಿರ್ಮಿಟ್ಟು ತಿಂದಿದ್ವಿ, ಚೆನ್ನಾಗಿರುತ್ತೆ. ಆಮೇಲಿಂದ ದಾವಣಗೆರೆ ಮಿರ್ಚಿ, ಮಂಡಕ್ಕಿ ತಿಂದಿ, ಅವು ಚೆನ್ನಾಗಿದೆ. ಎಲ್ಲಾ ತರ ತಿಂದಿವಿ. ಎಲ್ಲಾ ತರನು ಒರಿಜಿನಲ್ ಕಡ್ಲೆ ಹಾಕ್ಸಿ, ಕಡ್ಲೆ ಬೇಳೆ ಹಾಕ್ಸಿ ಮಾಡ್ತಾರೆ. ಅದಕ್ಕೆಲ್ಲ ರುಚಿಕರವಾಗಿರುತ್ತೆ, ಹೆಲ್ತ್ಗೆ ಒಳ್ಳೇದು. ಓಕೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ಎಲ್ಲ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತೀವಿ. ಇಲ್ಲೇ ನಮ್ದು ಹತ್ರ ಅಂಗಡಿ. ಓಕೆ. ಬರ್ತಾ ಇರ್ತೀವಿ, ಬರ್ತಾ ಇವರೆಲ್ಲ. ಓಕೆ, ಚೆನ್ನಾಗಿರುತ್ತೆ, ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಗಿರ್ಮಿಟ್ಟು ಮಾಡ್ತಾ ಇದ್ರೆ ಬನ್ನಿ ಹೇಗ್ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ಇದು ಪಾಲಕ್ ಸೊಪ್ಪಿನ ಪಕೋಡ ಮಾಡ್ತಾ ಇದ್ದಾರೆ ನೋಡಿ. ಪಾಲಕ್ ಸೊಪ್ಪಿನ ಪಕೋಡ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಬಂದಾಗ ಮರಿದಲೆ ಟೇಸ್ಟ್ ಮಾಡಿ. ಹಾಗೆ ಸ್ನೇಹಿತರೆ, ಈಗ ನಮ್ಮ ಜೊತೆ ಒಬ್ಬ ಪುಟಾಣಿ ನಮ್ಮ ಜೊತೆ ಇದ್ದಾನೆ. ಬನ್ನಿ ಅವನ್ನ ಮಾತಾಡ್ಸ್ಕೊಂಡ್ಬರೋಣ. ಹಾಯ್ ಪುಟ. ಹಾಯ್. ಏನ್ ನಿನ್ನ ಹೆಸರು? ನಿಶ್ಚಿತ್. ಓಕೆ. ಏನ್ ತಗೊಂಡಿದ್ದಪ್ಪ ಇವಾಗ? ಮೆಣಸಿನಕಾಯಿ ಬಜ್ಜಿ ತಗೊಂಡಿದ್ಯಾ? ಓಕೆ. ಹೇಗಿದೆ ಟೇಸ್ಟು? ಚೆನ್ನಾಗಿದ್ಯಾ? ರೆಗ್ಯುಲರ್ ಆಗಿ ತಿಂತಾ ಇರ್ತೀಯಾ? ಏನೇನ್ ಟೇಸ್ಟ್ ಮಾಡಿದ್ಯಾ ಬೇರೆ ಇಲ್ಲಿ? ಆಲೂ ಬೋಂಡಾ, ಕ್ಯಾಪ್ಸಿಕಮ್, ಬಾಳೆಕಾಯಿ, ಈರುಳ್ಳಿ ಬೋಂಡಾ. ಓಕೆ. ಎಲ್ಲ ಟೇಸ್ಟ್ ಮಾಡಿದ್ಯಾ? ಯಾವ್ದು ತುಂಬಾ ಇಷ್ಟ ಆಯ್ತು ನಿನ್ಗೆ? ಆಲೂ ಬೋಂಡಾ ತುಂಬಾ ಇಷ್ಟನಾ? ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನಮ್ಮ ಜೊತೆ ದಾವಣಗೆರೆ ಮಂಡಕ್ಕಿ ಮಿರ್ಚಿಯ ಓನರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರವೀಣ್ ಅಂತ ಸರ್. ಎಷ್ಟು ವರ್ಷ ಆಯ್ತು ಇದು ಶುರು ಮಾಡಿ ನೀವು? ಸರ್ 6 ವರ್ಷ ಬಂತು. ಓಕೆ. ಅಂದ್ರೆ ಕಿರ್ಲಸ್ಕರ್ ಲೇಔಟ್ ಅಲ್ಲಿ ಇತ್ತು, ಶಿಫ್ಟಿಂಗ್ ಆಗಿದೆ. ಇದನ್ನೇ ಮಾಡಬೇಕು ಬಜ್ಜಿ ಬೋಂಡಾ. ಒಂದು ಆಸೆ ಇತ್ತು ಸರ್, ದಾವಣಗೆರೆ ಸ್ಟೈಲ್ ಅಲ್ಲಿ ಕೊಡ್ಬೇಕು ಅನ್ನೋ ಒಂದು ಆಸೆ ಇತ್ತು, ಅದಕ್ಕೋಸ್ಕರ ಮಾಡಿದ್ವಿ. ನಿಮ್ದು ಯಾವ ಊರು ಸರ್? ನಮ್ ದಾವಣಗೆರೆ. ದಾವಣಗೆರೆನ? ಓಕೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿಯಲ್ಲಿ? ಗಿರ್ಮಿಟ್ಟು, ಖಾರ ಮಂಡಕ್ಕಿ, ಸೇವು, ಮಿರ್ಚಿ,
ಆಲೂಗಡ್ಡೆ ಬೋಂಡ, ಹೀರೆಕಾಯಿ ಬೋಂಡ, ಪಾಲಕ್ ಬಜ್ಜಿ, ಸೇವು ನಾವು ಕ್ವಾಲಿಟಿಯಾಗಿ ಕೊಡ್ತಾ ಇದೀವಿ. ಮೆಣಸಿನಕಾಯಿ ಅಷ್ಟೇ ಕೊಟ್ಟೂರಿಂದ ತರಿಸ್ತೀವಿ. ನಮ್ಮ ಅಂಗಡಿ ಬಂದು MLA ಊಟು ಓಲ್ಡ್ PK ಬೇಕರಿ ಹತ್ರ ಇದೆ. ಓಕೆ, ಇವಾಗ ಹೊಸದಾಗಿ ಮಾಡಿದೀವಿ. ಇವಾಗ ಒಂದ್ ಮಂತ್ ಆಯ್ತು ಇಲ್ಲಿ ಮಾಡಿ. ಕಿರ್ಲಸ್ಕರ್ ಲೇಔಟ್ ಅಲ್ಲಿ 4 ಇಯರ್ ಇತ್ತು. ತುಂಬಾ ಜನ ಕಸ್ಟಮರ್ಸ್ ಮಾತಾಡಿಸ್ದೆ, ಅವ್ರು ಹೇಳ್ತಾ ಇದಾರೆ ಸಖತ್ ಟೇಸ್ಟ್ ಆಗಿದೆ, ತುಂಬಾ ರುಚಿಯಾಗಿರುತ್ತೆ, ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು, ಮತ್ತೆ ಮತ್ತೆ ಬರ್ಬೇಕು ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾ ಇದಾರೆ. ಇಷ್ಟೊಂದು ರುಚಿ ಬರೋದಕ್ಕೆ ಏನು ಕಾರಣ? ಅಲ್ಲೇ ಬೇಳೆ ಒಣಗಿಸಿ ಹಿಟ್ ಮಾಡಿಸ್ತೀವಿ, ಹಿಟ್ ಮಾಡಿಸಿ ಹಾಕ್ತಿವಿ. ಕಸ್ಟಮರ್ಗಳಿಗೆ ಕ್ವಾಲಿಟೇಡ್ ಆಗಿ ಇರ್ಬೇಕು ಅಂತ ಮಾಡ್ತಾ ಇದೀವಿ. ಓಕೆ, ಆರೋಗ್ಯವಾಗಿ ಇರ್ಬೇಕು, ಆರೋಗ್ಯವಾದ ಎಲ್ಲ ಇದ್ ಮಾಡ್ತಾ ಇರೋದು. ನಮ್ದು ಹೈಜೆನಿಕ್ ಆಗಿ ಬರ್ಬೇಕು ನಮ್ದು, ಅದಕ್ಕೋಸ್ಕರ ನಾವು ಇದ್ ಮಾಡ್ತಾ ಇದೀವಿ. ಬೇರೆ ಏನೇನ್ ಸಿಗುತ್ತೆ ಸರ್? ನರ್ಗಿಸು, ಗಿರ್ಮಿಟ್ಟು, ಖಾರ, ಸೇವು, ಮತ್ ಗುಳಿಗೆ ಖಾರ, ಪಾಲಕ್ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಆಲೂ ಬಜ್ಜಿ, ಮತ್ತೆ ಇದು ಬಾಳೆಕಾಯಿ ಬಜ್ಜಿ ಎಲ್ಲ ಸಿಗುತ್ತೆ ಸರ್. ಪಕೋಡ, ಇವಾಗ ನೋಡಿ ರೋಸ್ಟ್ ಪಕೋಡ ಮಾಡ್ತಾ ಇದಾರೆ ನೋಡಿ. ರೋಸ್ಟ್ ಪಕೋಡ ಯಾವ ತರ ಇರುತ್ತೆ ಅಂತ. ಇದು ರೋಸ್ಟ್ ಪಕೋಡ ಸರ್? ರೋಸ್ಟ್ ಪಕೋಡ. ಓಕೆ. ಮಂಡಕ್ಕಿ ಬಂದು ಗಿರ್ಮಿಟ್ ಅಂತ ಹೊಡಿತೀವಿ ಸರ್. ಅದ್ರಲ್ಲಿ 17 ತರದ ಮಸಾಲ ಬಿಡುತ್ತೆ. ಹಂಗಾಗಿ ಆ ಗಿರ್ಮಿಟ್ ಎಷ್ಟೇ ಚೇಂಜ್ ಆಗುತ್ತೆ. ತುಂಬಾನೇ ಸ್ಪೆಷಲ್ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಯಲ್ಲಿ ಯಾವ್ದು ಸರ್? ಸರ್ ಸೇವು, ಮೆಣಸಿನಕಾಯಿ ಬಜ್ಜಿ ಸರ್. ನಾವು ಜೀರಿಗೆ ಉಪ್ಪು ತುಂಬಿ ಹಾಕ್ತೀವಿ ಸರ್. ಹಂಗಾಗಿ ನಮ್ಗೆ ಟೇಸ್ಟ್ ಬರುತ್ತೆ ಸರ್. ನಿಮ್ಗೆ ನಮಗೆ ಓಡ್ತಾ ಇರೋದೇ ಗಿರ್ಮಿಟ್ಟು ಇದು ಓಡ್ತಾ ಇದೆ ಜಾಸ್ತಿ. ಖಾರ ಮಂಡಕ್ಕಿ ಎಲ್ಲದೂ ಸ್ಪೆಷಲೇ ಸರ್ ಇರೋದು ಐಟಮ್. ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲ ರಿವ್ಯೂ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಂಗಾಗಿ ಒಂದ್ಸರಿ ಬಂದು ಟೇಸ್ಟ್ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಚಾನಲ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬೈ ಬಾಯ್, ಸಿ ಯು.